ತಮಿಳ್ನಾಡಿಗೆ ಹೋಗ್ಬಿಟ್ಟು ಹಿಂದಿಯವರೊಬ್ರು ಕೇಳ್ತಾರಂತೆ, ಅವನು ತಮಿಳವ್ನು ಕೇಳ್ತಾನೆ ಹಿಂದಿಯವ್ರನ್ನ, ತಮಿಳ್ ತೆರಿಮಾ ಅಂತ. ಅದಕ್ಕೆ ಹಿಂದಿಯವ್ರು ಹೇಳೋದು, ತಮಿಳ್ ತೆರಿಮಾ ಹಿಂದಿ ಮೇರಿಮಾ ಅಂತ. ನಾವು ಅಲ್ಲಿಗೆ ಹೋದಾಗ, ಈಗ ನಾನು ಅಷ್ಟೇ, ನಾನು ಮುಂಬೈಗೆ ಹೋದರೆ ನನಗೆ ಗೊತ್ತಿರೋ ಹಿಂದಿಲಿ ಅಡ್ರೆಸ್ ಕೇಳೋಕ್ಕೆ ಏನಕ್ಕಾದ್ರೂ ಟ್ರೈ ಮಾಡ್ತೀನಿ. ಈಗ ತಮಿಳ್ನಾಡಿಗೆ ಹೋದರೆ ನನಗೆ ತಮಿಳ್ ಬರೋಲ್ಲ, ಆದ್ರೂ ಅವ್ರಿಗೆ ಹೆಂಗೋ ಅಣ್ಣ ಹಿಂಗ ಪೋಣೋ ಹಂಗ ಪೋಣೋ ಹೆಂಗ ಪೋಣೋ ನಂಗೆ ಗೊತ್ತಿಲ್ಲ, ಈ ಅಡ್ರೆಸ್ ಸಿಕ್ಬಿಡಪ್ಪ ಅಂದ್ಬಿಟ್ಟು ನಾನು ಅವ್ರು ಕೇಳ್ತೀನಿ. ಬಟ್ ಅವ್ರು ಮಾತಾಡೋದು ನನಗೆ ಅರ್ಥ ಆಗುತ್ತೆ, ನನಗೆ ಬರೋಲ್ಲ ಮಾತಾಡೋಕ್ಕೆ. ಆದರೆ ನಾನು ಟ್ರೈ ಮಾಡ್ತೀನಿ ಅಲ್ಲಿಗೆ ಹೋದಾಗ. ನೀವು ಇಲ್ಲಿಗೆ ಬಂದಾಗ ನಿಮ್ಮ ಭಾಷೆನೇ ಮಾತಾಡ್ಕೊಂಡು, ನಮಗೆ ನಿಮ್ಮ ಭಾಷೆ ಮೇಲೆ ದ್ವೇಷ ಇಲ್ಲ, ಅಥವಾ ನಿಮ್ಮ ಭಾಷೆನ ನಾವು ದ್ವೇಷ ಮಾಡ್ತಾ ಇಲ್ಲ, ನಮಗೆ ನಮ್ಮ ಭಾಷೆ ಮೇಲೆ ಪ್ರೀತಿ ಐತೆ, ನಮ್ಮ ಭಾಷೆ ಮೇಲೆ ಗೌರವ ಇದೆ. ಸೊ ನೀವು ಇಲ್ಲಿಗೆ ಬಂದಾಗ ಇಲ್ಲಿ ದುಡಿತೀರಾ, ಇಲ್ಲಿ ತಿಂತೀರಾ, ಇಲ್ಲಿ ಗಾಳಿ ಸೇವನೆ ಮಾಡ್ತಿದ್ದೀರಾ, ಎಲ್ಲನೂ ಮಾಡ್ತಿದ್ದೀರಾ, ಕಲ್ತ್ಕೊಳ್ಳಿ ಇಲ್ಲಿದ್ನ, ತಪ್ಪೇನಿದೆ? ನಿಜ. ಇನ್ನೊಂದು, ನನಗೆ ಈಗ ಅವಕಾಶ ಅಂತ ಬಂದಾಗ ತಮಿಳಿಗೆ ಹೋಗಿ, ತೆಲುಗಿಗೆ ಹೋಗಿ, ಹಿಂದಿಗೆ ಹೋಗಿ ನಾನು ಏನೇನೋ ಮಾಡಬೇಕಿಲ್ಲ. ನನ್ನ ತಾಯಿ ಭಾಷೆ, ನನ್ನ ತಾಯಿ ನಾಡು, ಇಲ್ಲೇನು ಸಿಗುತ್ತೋ ಅದನ್ನು ತಿನ್ಕೊಂಡು ಅದನ್ನು ಕೊಡ್ಕೊಂಡು ಆರಾಮಾಗಿದ್ದೀನಿ ನಾನು.